ಬಿಟ್ಕಾಯಿನ್ ಹಗರಣದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಬಂಧನದ ಭೀತಿಯಲ್ಲಿ ಮೂವರು ಇನ್ಸ್ಪೆಕ್ಟರ್ಸ್ ಇದ್ದಾರೆ. ನೋಟಿಸ್ ನೀಡಿ ಸದ್ಯಕ್ಕೆ ಇನ್ಸ್ಪೆಕ್ಟರ್ಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಚಾರಣೆ ಮಾಡಿ ಬಂಧಿಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಸ್ಪೆಷಲಿ ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮ್ ಆದ್ಮೇಲೆ ಬಿಟ್ಕಾಯಿನ್ ವಿಚಾರಣೆ ಮುಂದಿನ ಹಂತಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ಚರ್ಚೆಗಳೆಲ್ಲ ನಡೀತಾ ಇತ್ತು. ಬಿಟ್ಕಾಯಿನ್ ಹಗರಣದ ತನಿಖೆ ಅದರಂತೆ ಚುರುಕನ್ನ ಪಡ್ಕೊಂಡಿದೆ. ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತಯ್ಯ ಚಂದ್ರಧರ್ ವಿಚಾರಣೆಗೆ ಕರೆಸಿ ನಂತರ ಬಂಧನ ಮಾಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವರ ಮೇಲೆ ಬಿಟ್ಕಾಯಿನ್ ಹಗರಣದಲ್ಲಿ ಪಾಲ್ಗೊಂಡಿರುವಂತ ಆರೋಪ ಇದೆ. ಈಗಾಗಲೇ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು, ಖಾಸಗಿ ಸೈಬರ್ ಎಕ್ಸ್ಪರ್ಟ್ ಸಂತೋಷ್ ಅನ್ನೋರನ್ನ ಬಂಧಿಸಿ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಈ ಹಿಂದಿನಿಂದಲೂ ಚರ್ಚೆ ಆಗ್ತಾ ಇತ್ತು. ಬಿಟ್ಕಾಯಿನ್ ಹಗರಣದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಪಾಲ್ಗೊಂಡಿದ್ದಾರೆ. ಅವರ ಹೆಸರನ್ನ ಬಹಿರಂಗ ಪಡಿಸೋದಕ್ಕೆ ಆಗಿದ್ದಂತ ಬಿಜೆಪಿ ಸರ್ಕಾರ ಒಂದಿಷ್ಟು ತಡೆಯನ್ನ ಒಡ್ತಾ ಇದೆ. ತನಿಖೆಯ ಹಾದಿಯನ್ನ ತಪ್ಪಿಸೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳಿತ್ತು. ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮ್ ಆದ್ಮೇಲೆ ಬಿಟ್ಕಾಯಿನ್ ಹಗರಣದ ತನಿಖೆ ಚುರುಕುಗೊಳಿಸಲಾಗುತ್ತೆ ಆ ಸರ್ಕಾರ ಅಂತೆಲ್ಲ ಹೇಳ್ತಾ ಇತ್ತು. ಆದರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ತಾವು ಮಾಡ್ತಾ ಇದ್ದಾರೆ. ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಇರೋದ್ರಿಂದ ಫಸ್ಟ್ ಅವರನ್ನ ವಿಚಾರಣೆ ಕರೆಸೋದು, ತದನಂತರ ಅವರ ಯಾಕಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳೀಗ ಬಹಿರಂಗಗೊಳ್ತಾ ಇದೆ. ಒಬ್ಬೊಬ್ಬ ಪೊಲೀಸ್ ಅಧಿಕಾರಿ ಹೆಸರು ಬರ್ತಾ ಇದ್ದಂತೆ ಈಗ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಎಸ್ಐಟಿ ಕಲೆ ಹಾಕಿರುತ್ತೆ. ಹಾಗಾಗಿ ವಿಚಾರಣೆ ಕರೆಸಿ ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಇಲ್ಲಿ ಇನ್ಸ್ಪೆಕ್ಟರ್ಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಎಷ್ಟು ಜನಕ್ಕೆ ಈಗ ವಿಚಾರಣೆಗೆ ನೋಟಿಸ್ ನೀಡಲಾಗಿದೆ, ಮತ್ತೆ ವಿಚಾರಣೆ ಸಂದರ್ಭದಲ್ಲಿ ಇವರು ಹೆಸರು ಎಷ್ಟು ಸ್ಟ್ರಾಂಗ್ ಆಗಿ ಕೇಳಿ ಬಂದಿದೆ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಬಿಟ್ಕಾಯಿನ್ ಪ್ರಕರಣ ದಿನಕ್ಕೊಂದು ಆಯಾಮವನ್ನ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಸಿಐಡಿ ಒಂದು ಎಸ್ಐಟಿ ತಂಡ ಒಂದು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಇನ್ಸ್ಪೆಕ್ಟರ್, ಸೈಬರ್ ಇನ್ಸ್ಪೆಕ್ಟರ್ ಆಗಿರುವಂತಹ ಪ್ರಶಾಂತ್ ಬಾಬು ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಸಂತೋಷ್ ಇಬ್ಬರನ್ನು ಕೂಡ ಬಂಧನ ಮಾಡಿ 6 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಲಕ್ಷ್ಮೀಕಾಂತಯ್ಯ ಆಗಿರೋ ಇನ್ಸ್ಪೆಕ್ಟರ್ ಆಗಿರಬಹುದು, ಮತ್ತೆ ಚಂದ್ರಧರ ಇನ್ಸ್ಪೆಕ್ಟರ್ ಆಗಿರಬಹುದು, ಮತ್ತೆ ಈಗ ಸದ್ಯದ ಇನ್ಸ್ಪೆಕ್ಟರ್ ಆಗಿರುವಂತಹ ಡಿವೈಎಸ್ಪಿ ಆಗಿರುವಂತಹ ಶ್ರೀಧರ್ ಪೂಜಾರ್ ಆಗಿರಬಹುದು, ಅವರ ಮೇಲೆ ಕೂಡ ಆರೋಪಗಳಿರುವಂತದ್ದು. ಜೊತೆಗೆ ಆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಸಿಐಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಇವರ 5 ಜನ ಏನಿದ್ದಾರೆ ಇವರ ಅಕ್ರಮ ಮತ್ತೆ ಅವ್ಯವಹಾರ ಮಾಡಿರುವಂತಹ ಒಂದು ವಿಚಾರದ ಬಗ್ಗೆ ಎಫ್ಐಆರ್ ಅಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಇವತ್ತು ವಿಚಾರಣೆಗೆ ಬರಬೇಕು ಅಂತ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇವರು ಏನು ಶ್ರೀಕಿ ಆಗಿರಬಹುದು ಮತ್ತೆ ರಾಬಿನ್ ಇಬ್ಬರು ಸಹ ಅವರನ್ನ ಕಸ್ಟಡಿಗೆ, ಅಂದ್ರೆ ವಿವಿಧ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಇವರು ಬೇರೆ ಯಾವ ರೀತಿ ಅಕ್ರಮವನ್ನ ಮಾಡಿದ್ದಾರೆ, ಅದರಲ್ಲಿ ಇವರೆಲ್ಲರೂ ಸೇರಿ ಅದರಲ್ಲಿ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಇವರನ್ನ ಸೈಬರ್ ಇನ್ಸ್ಪೆಕ್ಟರ್ ಸಂತೋಷನ್ನ ಪರಿಚಯ ಮಾಡಿಸ್ಕೊಟ್ಟು ಆನಂತರ HSR ಲೇಔಟ್ ಅಲ್ಲಿರುವಂತಹ ಅವರ ಕಚೇರಿಗೆ ಕರೆದೊಯ್ದು ಇವರು ಯಾವೆಲ್ಲ ರೀತಿಯಲ್ಲಿ ಅಕ್ರಮವನ್ನ ಮಾಡಿದ್ದಾರೆ ಮತ್ತೆ ಅದಕ್ಕೆ ಸಹಕಾರವನ್ನ ಕೊಟ್ಟು ಇವರು ಬಿಟ್ಕಾಯಿನ್ ಅನ್ನ ವರ್ಗಾವಣೆ ಮಾಡಿಕೊಡುವ ರೀತಿಯಲ್ಲಿ ಈಗೆಲ್ಲ ಹ್ಯಾಕಿಂಗ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಆ ಜೊತೆಗೆ ಅದರಲ್ಲಿ ಎಫ್ಐಆರ್ ಅಲ್ಲಿ ಕೂಡ ಅದನ್ನ ಆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗಾಗಿ ಇವರ ಪಾತ್ರಗಳು ಮತ್ತೆ ಅವರು ಅದಕ್ಕೆ ಅಕ್ರಮಕ್ಕೆ ಸಹಕಾರ ಕೊಟ್ಟುವಂತದ್ದಾಗಿರ್ಬೋದು, ಮತ್ತೆ ಹಣ ವರ್ಗಾವಣೆ ಬೇರೆ ರೀತಿಯಲ್ಲಿ ಮಾಡಿಕೊಂಡಿರುವಂತದ್ದು, ಜೊತೆಗೆ ಸಾಕ್ಷ್ಯಾಧಾರಗಳನ್ನ ಇವರೇ ನಾಶ ಮಾಡಿರುವಂತಹ ಬಗ್ಗೆ ಕೂಡ ಗಂಭೀರ ಆರೋಪಗಳಿರುವಂತದ್ದು. ಹೀಗಾಗಿ ಸದ್ಯ ಇವತ್ತು ಅವರನ್ನ ವಿಚಾರಣೆಗೆ ಕರೆ ಕೇಳಿದ್ದಾರೆ. ಆದ್ರೆ ಅವರು ಕಾಲಾವಕಾಶವನ್ನ ಕೇಳಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸೈಬರ್ ಎಕ್ಸ್ಪರ್ಟ್ ಏನಿದ್ದಾರೆ ಈ ಒಂದು ಅಂದ್ರೆ ಎಸ್ಐಟಿ ತನಿಖೆ ಹಂತದಲ್ಲಿ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಸಂತೋಷ್ ಏನಿದ್ದಾರೆ ಇವರೇ ಅದರ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಇವರು ಆ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಆಗಿರ್ಬೋದು, ಉಳಿದ ತನಿಖಾಧಿಕಾರಿಗಳು ಶ್ರೀಕಿ ಮತ್ತೆ ರಾಬಿನ್ ಅನ್ನ ಬಳಸಿಕೊಂಡು ಮತ್ತೆ ಅವರ ಅನುಪಸ್ಥಿತಿಯಲ್ಲಿ ಹೇಗೆಲ್ಲ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಇಮೇಲ್ ಮತ್ತೆ ಇತರ ಯೂಸರ್ ಐಡಿಗಳನ್ನೆಲ್ಲ ಕೂಡ ಚೇಂಜ್ ಮಾಡಿ ಅದಕ್ಕೆ ಬೇಕಾದಂತ ಒಂದು ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿಕೊಂಡು ಅದರಲ್ಲಿ ಇವರೆಲ್ಲ ಏನೆಲ್ಲ ಅಕ್ರಮವನ್ನ ಮಾಡಿದ್ದಾರೆ ಮತ್ತೆ ಡ್ರಸ್ಟ್ರಾಯ್ ಮಾಡುವಂತದ್ದು ಎಲ್ಲೂ ಕೂಡ ಅವರು ಇಲ್ಲಿ ಕೂಡ ಅದನ್ನ ಸಾಕ್ಷ್ಯಗಳನ್ನ ಉಳಿಸಿಲ್ಲ. ಅದನ್ನ ಈಗ ಎಸ್ಐಟಿ ಪತ್ತೆ ಮಾಡಿರುವಂತದ್ದು. ಆ ಬಗ್ಗೆ ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಇವರನ್ನ ಹೊರತುಪಡಿಸಿ ಬೇರೆ ಇನ್ನಿತರ ಯಾರಾದರೂ ಅಧಿಕಾರಿಗಳಾಗಿರ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರಾ, ಜೊತೆಗೆ ಇವರಿಗೆ ಯಾರಾದ್ರೂ ಬೇರೆ ರಾಜಕಾರಣಿಗ ಬೇರೆ ವ್ಯಕ್ತಿಗಳೇನಾದ್ರೂ ಇದರಲ್ಲಿ ಅವರಿಗೆ ಸೂಚನೆ ಕೊಡುವಂತದ್ದಾಗಿರ್ಬೋದು, ಅದರ ಹಿನ್ನೆಲೆ ಮುನ್ನೆಲೆ ಯಾರಾದ್ರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ತಂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರ ವಿಚಾರಣೆಯ ಬಳಿಕ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಒಂದು ಆಯಾಮವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಈಗ ಸದ್ಯದ ಮಟ್ಟಿಗೆ ಕೆಳ ಹಂತದ ಸಿಬ್ಬಂದಿಗಳೇನಾದ್ರೂ ಅವರ ಸಹಕಾರ ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಮುಂದುವರೆದ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಮಾಡ್ತಾ ಇದ್ದು ಆ ಬಗ್ಗೆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇವರು ಹೆಚ್ಚಾಗಿ ಕರ್ಕೊಂಡು ಹೋಗ್ತಾ ಇದ್ದದ್ದು ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಸಂತೋಷ್ ಅವರ ಕಚೇರಿಗೆ. ಆ ಕಚೇರಿಯಲ್ಲಿ ಜೊತೆಗೆ ಸಿಐಆರ್ ಅತಿಥಿ ಗೃಹದಲ್ಲಿ ಅವರನ್ನ ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಂಡು ಶ್ರೀಕಿಯ ಬಳಿ ಅವರು ಬೇಕಾದಂತಹ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ರು ಅನ್ನೋ ಆರೋಪ ಸಂಬಂಧಪಟ್ಟಂತೆ ಈಗ ಅದರ ಬಗ್ಗೆ ಸಾಕ್ಷ್ಯಗಳನ್ನ ಕಲೆ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಇವ್ರ ಜೊತೆ ಸಹಕಾರ ಕೊಟ್ಟಂತ ಬೇರೆ ವ್ಯಕ್ತಿಗಳ ಜೊತೆ ಕೂಡ ಪತ್ತೆ ಕಾರ್ಯಕ್ಕೆ ಕೂಡ ಇವರು ಅವರ ಹೇಳಿಕೆಗಳ ಮೂಲಕವಾಗಿ ವಿಚಾರಣೆ ಮಾಡೋಕೆ ಈಗ
ಸಿಐಡಿಯ ಎಸ್ಐಟಿ ತಂಡ ಮುಂದಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.